ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೆಯೇ ವೀಕ್ಷಕರೇ, ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನ. ಸರ್ ಸಿ ವಿ ರಾಮನ್ರವರು ಬೆಳಕಿನ ಚದುರುವಿಕೆಗೆ ತಾವೇನು ವಿಷಯವನ್ನು ಮಂಡಿಸಿ ನೊಬೆಲ್ ಪಾರಿತೋಷಿಕವನ್ನು ಪಡ್ಕೊಂಡ್ರು, ಅದರ ಅಂಗವಾಗಿ ಇವತ್ತು ವಿಶ್ವದಾದ್ಯಂತ ಭಾಳ ವಿಜ್ಞಾನ ಕ್ಷೇತ್ರ ಮುಂದುವರೆದಿದೆ ಅಂತ ಹೇಳಿದರೆ ಅವರ ಒಂದು ಕೊಡುಗೆ ಅಪಾರವಾಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಮಾನ್ಯಾರ ಮಸಲೋಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಡೊಂಬಳದ ಸಂಜನಾ ಎನ್ನುವಂಥ ವಿದ್ಯಾರ್ಥಿನಿ 118 ವಿಜ್ಞಾನದ ಧಾತುಗಳನ್ನು ಮತ್ತು ಅವುಗಳ ಧಾತುವಿನ ಸಂಕೇತವನ್ನು ಹೇಳೋದ್ರ ಮೂಲಕ ಕೇವಲ ನಿಮಿಷಾರ್ಧದಲ್ಲಿ ಆ ವಿದ್ಯಾರ್ಥಿನಿ 118 ಧಾತುಗಳನ್ನು ಪಟಪಟನೆ ಹೇಳುವಂಥದ್ದು. ಜೊತೆಗೆ ವಿಜ್ಞಾನ ಶಿಕ್ಷಕರಾದಂಥ ಶ್ರೀಯುತ ನಿಂಗಪ್ಪರವರು ಕೂಡ ಬಹಳ ಶ್ರಮವಹಿಸಿ ತಮ್ಮ ವಿಜ್ಞಾನದ ಒಂದು ಪ್ರಯೋಗಾಲಯವನ್ನು ಅತ್ಯದ್ಭುತವಾಗಿ ಶೃಂಗಾರಗೊಳಿಸಿರ್ತಕ್ಕಂಥದ್ದು. ಹಾಗೆಯೇ ಅವರ ಒಂದು ಲ್ಯಾಬ್ನಲ್ಲಿ ನಾವು ಮುಂದೆ ನೋಡ್ತೇವೆ ವಿಡಿಯೋದಲ್ಲಿ ಬೆಳಕಿನ ಚದುರುವಿಕೆ ಹೇಗೆ ಆಗುತ್ತೆ ಅನ್ನುವುದನ್ನು ಅವರು ಪ್ರಯೋಗಾಲಯದಲ್ಲೇ ಅದನ್ನು ಪ್ರತ್ಯಕ್ಷವಾಗಿ ತೋರಿಸಿರ್ತಕ್ಕಂಥದ್ದು. ಹೀಗೆ ಅವರ ಒಂದು ಅಪಾರವಾಗಿರ್ತಕ್ಕಂಥ ಒಂದು ವಿಜ್ಞಾನದ ಕೊಡುಗೆ ಈ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಅನೇಕ ಬಾಲ ವಿಜ್ಞಾನಿಗಳನ್ನು ಹುಟ್ಟಾಕಿರುವಂಥದ್ದು. ಜೊತೆಗೆ ರಾಷ್ಟ್ರಮಟ್ಟದಲ್ಲಿ ಕೂಡ ಅಂದಿನ ದಿನಮಾನಗಳಲ್ಲಿ ಅಂದರೆ APJ ಅಬ್ದುಲ್ ಕಲಾಂರವರು ರಾಷ್ಟ್ರಪತಿಗಳಿದ್ದಂಥ ಸಂದರ್ಭದಲ್ಲಿ ಒಂದು ಸ್ವಯಂ ಚಾಲಿತ ಮೊಬೈಲ್ ಆಧಾರಿತವಾಗಿರ್ತಕ್ಕಂಥ ರೈತರ ಪಂಪ್ಸೆಟ್ಗಳನ್ನು ಆಫ್ ಮತ್ತು ಆನ್ ಮಾಡುವಂಥ ಒಂದು ತಂತ್ರಜ್ಞಾನವನ್ನು ಕೂಡ ಅವಾಗ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಅದು ಎಲ್ಲ ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥದ್ದು. ಅದು ರಾಷ್ಟ್ರಮಟ್ಟದಲ್ಲಿ ದೆಹಲಿಯಲ್ಲಿ ಆ ಒಂದು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ರಯೋಗಾಲಯದ ಮೂಲಕವಾಗಿ ಅವರು ಅದನ್ನು ಮಾಡಿ ತೋರಿಸಿರುವಂಥದ್ದು. ಹೀಗೆ ವಿಜ್ಞಾನ ಕ್ಷೇತ್ರದಲ್ಲಿ ಅವರು ಅನೇಕ ಕೊಟ್ಟಂಥ ಕೊಡುಗೆಗಳು ಅಪಾರ. ಅವರ ವಿದ್ಯಾರ್ಥಿನಿ ಇವತ್ತು 8ನೇ ತರಗತಿಯ ಡೊಂಬಳ ಸಂಜನಾ ಎನ್ನುವಂಥ ವಿದ್ಯಾರ್ಥಿ ಈ ಒಂದು ವಿಜ್ಞಾನದ ಒಂದು ಧಾತುಗಳನ್ನು ಹೇಳಿ ಭಾಳ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಏಕೆಂದರೆ ಕಡಿಮೆ ಅಲ್ಲ, 118 ನೆನಪಿನಲ್ಲಿಟ್ಟುಕೊಂಡು ಅವುಗಳ ಸಂಕೇತವನ್ನು ಕೂಡ ಹೇಳುವಂಥದ್ದು ಆ ವಿದ್ಯಾರ್ಥಿನಲ್ಲಿರ್ತಕ್ಕಂಥ ಆಸಕ್ತಿ ಮತ್ತು ವಿಜ್ಞಾನ ಶಿಕ್ಷಕರ ಒಂದು ಅಪಾರ ಶ್ರಮ ಇಲ್ಲಿ ಎದ್ದು ಕಾಣ್ತದೆ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಒಂದು ವಿಜ್ಞಾನದ ಪ್ರಯೋಗಾಲಯವನ್ನು ಹುಟ್ಟು ಹಾಕಿದಂಥ ಕೀರ್ತಿ ನಮ್ಮ ವಿಜ್ಞಾನ ಶಿಕ್ಷಕರಾದಂಥ ನಿಂಗಪ್ಪರವರಿಗೆ ಸಲ್ತದೆ. ಇದು ರಾಜ್ಯದಲ್ಲಿನೇ ನಾವು ಕಂಡಂತೆ ಮೊದಲಂತ ಹೇಳ್ಬೋದು. ಇಷ್ಟು ಸಣ್ಣ ಹಳ್ಳಿಗಾಡಿನಲ್ಲಿ ಇಂಥ ದೊಡ್ಡ ಮಟ್ಟದ ವಿಜ್ಞಾನ ಪ್ರಯೋಗಗಳನ್ನು ಮಕ್ಕಳಿಗೆ ವಿಜ್ಞಾನ ಅರ್ಥ ಆಗುವಂತೆ ಮಾಡಿರ್ತಕ್ಕಂಥದ್ದು ವಿಜ್ಞಾನ ದಿನಾಚರಣೆ ದಿನ ಅವರಿಗೊಂದು ಸಲಾಂ. ಸರ್ಕಾರಿ ಪ್ರೌಢಶಾಲೆ ಮಾನ್ಯರ ಮಸಲವಾಡದ 8ನೇ ತರಗತಿ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಡಂಬಲ್ ಸಂಜನಾ ಇವರು 118 ಧಾತುಗಳನ್ನು ಸಂಕೇತ ಸಮೇತವಾಗಿ ಹೇಳ್ತಿದ್ದಾಳೆ. ದಯಮಾಡಿ ಆಲಿಸಬೇಕಂತಂದು ಮನವಿ. ಹೈಡ್ರೋಜನ್ H, ಹೀಲಿಯಂ He, ಲಿಥಿಯಂ Li, ಬೆರಿಲಿಯಂ Be, ಬೋರನ್ B, ಕಾರ್ಬನ್ C, ನೈಟ್ರೋಜನ್ N, ಆಕ್ಸಿಜನ್ O, ಫ್ಲೋರಿನ್ F, ನಿಯಾನ್ Ne, ಸೋಡಿಯಂ Na, ಮ್ಯಾಗ್ನೆಸಿಯಂ Mg, ಅಲ್ಯೂಮಿನಿಯಂ Al, ಸಿಲಿಕಾನ್ Si, ಫಾಸ್ಫರಸ್ P, ಸಲ್ಫರ್ S, ಕ್ಲೋರಿನ್ Cl, ಆರ್ಗನ್ Ar, ಪೊಟ್ಯಾಷಿಯಂ K, ಕ್ಯಾಲ್ಸಿಯಂ Ca, ಸ್ಕ್ಯಾಂಡಿಯಂ Sc, ಟೈಟಾನಿಯಂ Ti, ವೆನಿಡಿಯಂ V, ಕ್ರೋಮಿಯಂ Cr, ಮ್ಯಾಂಗನೀಸ್ Mn, ಐರನ್ Fe, ಕೋಬಾಲ್ಟ್ CO, ನಿಕ್ಕಲ್ Ni, ಕಾಪರ್ Cu, ಜಿಂಕ್ Zn, ಗಲಿಯಂ Ga, ಜರ್ಮನಿಯಂ Ge, ಆರ್ಸೆನಿಕ್ As, ಸೆಲೆನಿಯಂ Sc, ಬ್ರೋಮಿಯಂ Br, ಕ್ರಿಪ್ಟನ್ Kr, ರುಬಿಡಿಯಂ Rb, ಸ್ಟ್ಯಾನ್ಸಿಯಂ Sr, ಇಂಟ್ರಿಯಂ Y, ಜರ್ಕೋನಿಯಂ Zr, ನಿಯೋಬಿಯಂ Nb, ಮೆಲ್ಬಿಡಿಯಂ Mo, ಟೆಕ್ನಿಸಿಯಂ Tc, ರುಥೇನಿಯಂ Ru, ರೂಡಿಯಂ Rh, ಪೆಲಿಡಿಯಂ Pd, ಸಿಲ್ವರ್ Ag, ಕ್ಯಾಡ್ಮಿಯಂ Cd, ಇಂಡಿಯಂ In, ಟಿನ್ Sn, antimony Sp, tellurium Ti, iodine I, xenon Xc, cesium Cs, barium Da, lanthanum La, cerium Ce, bromonium Pr, neodymium Nd, ಪ್ರಮಿಥಿಯಂ Pm, ಸಮರಿಯಂ Sm, ಯುರೇಪಿಯಂ Eu, ಗಡ್ಡೋಲಿಯಂ Gd, ಟರ್ಬಿಯಂ Tb, ಡಿಸ್ಪ್ರೊಮೋಥಿಯಂ Dy, ಓಲ್ಮಿಯಂ Ho, ಏರ್ಬಿಯಂ Er, ಥೋಲ್ಮಿಯಂ Tm, ಇಂಟ್ರಬಿಯಂ Yb, ಲುಟೇಶಿಯಂ Lo, ಆಫ್ನಿಯಂ Hf, ಟಂಬಾಲಂ Ta, ಟಂಗ್ಸ್ಟನ್ W, ರಿಸಿಯಂ Re, ಆಸ್ಮಿಯಂ Os, ಇರಿಡಿಯಂ Ir, ಪ್ಲಾಟಿನಂ Pt, ಗೋಲ್ಡ್ Au, ಮರ್ಕ್ಯೂರಿ Hg, ಥೆಲಿಯಂ Tl, lead Pd, ಬಿಸ್ಮತ್ Bi, ಪೊಲಿನಿಯಂ Po, H18, ರೇಡನ್ Rn, ಫೆನ್ಸಿಯಂ F, ರಿಡಿಯಂ Ra,
actinium AC, thorium TH, protactinium PA, uranium U, neptunium NP, plutonium Mu, americium AN, curium CM, berkelium BK, californium CF, einsteinium ES, fermium FN, mendelebium MD, nobelium MO, ambrosium LR, rutherfordium RF, dubnium DB, siberium SG, borium DH, hesium HS, methanerium MT, dubsanium DS, lutetium RG, copernicium CN, neonium NH, ferronium FL, mesconium MC, livermorium LV, tennyson ಶಿಕ್ಷಕರೇ, TS, ಇಲ್ಲಿ ಸಮಾಂತರ ಬೆಳಕಿನ ಕಿರಣಗಳು ಪೀನ ದರ್ಪಣದ ಮೇಲೆ ಪ್ರತಿಫಲಿಸಿದಾಗ ಅವು ವಿಕೇಂದ್ರೀಕರಣಗೊಳ್ತದೆ ಅಂತಕ್ಕಂಥದ್ದನ್ನು ನಾವು ಸುಲಭವಾಗಿ ಈ ಪ್ರಯೋಗದ ಮೂಲಕ ನೋಡ್ಬೋದು. ಅಲ್ಲಿ ಸಮಾನಾಂತರ ಬೆಳಕಿನ ಕಿರಣಗಳು ಏನಾಗಿದ್ದವು ಪೀನ ದರ್ಪಣದ ಮೇಲೆ ಬಿದ್ದು ಅವು ಪ್ರತಿಫಲಿಸಿ ಅವು ವಿಕೇಂದ್ರೀಕರಣಗೊಳ್ತೈತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆಯೇ ನಾನು ವಿಡಿಯೋವನ್ನು ಹತ್ತಿರದಿಂದ ತೋರಿಸ್ತಿದ್ದೇನೆ. ಇಲ್ಲಿ ಯಾವ ರೀತಿಯಾಗಿ ಅವು ವಿಕೇಂದ್ರೀಕರಣಗೊಂಡಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಈಗ ನಾನು ಪೀನ ದರ್ಪಣವನ್ನು ರಿಮೂವ್ ಮಾಡಿ ನಿಮ್ನ ದರ್ಪಣವನ್ನು ಹಾಕ್ತೇನೆ. ಅದು ಯಾವ ರೀತಿಯಾಗಿ ಕಾಣ್ತೈತೆ ಅಂತ ನೋಡೋಣ. ಇಲ್ಲಿ ನಿಮ್ನ ದರ್ಪಣವನ್ನು ಬಳಸಿದಾಗ ಬೆಳಕಿನ ಕಿರಣಗಳು ಕೇಂದ್ರೀಕರಣಗೊಳ್ತೈತೆ ಅಂತಕ್ಕಂಥದ್ದನ್ನು ಇಲ್ಲಿ ಸುಲಭವಾಗಿ ನೋಡ್ಬೋದು. ಪೀನ ದರ್ಪಣದಲ್ಲಿ ಬೆಳಕಿನ ಕಿರಣಗಳು ವಿಕೇಂದ್ರೀಕರಣಗೊಳ್ತವು, ನಿಮ್ನ ದರ್ಪಣದಲ್ಲಿ ಬೆಳಕಿನ ಕಿರಣಗಳು ಕೇಂದ್ರೀಕರಣಗೊಳ್ತವು ಮತ್ತು ಅವು ಕೇಂದ್ರೀಕರಣಗೊಂಡಿರ್ತಕ್ಕಂಥ ಬೆಳಕಿನ ಕಿರಣಗಳು ಸಂಗಮ ಬಿಂದು ಆಗಿರ್ತದೆ. ವಿಜ್ಞಾನ ಶಿಕ್ಷಕರೇ, ಪೀನ ಮಸೂರವು 2 ಸಂಗಮ ಬಿಂದುಗಳನ್ನು ಹೊಂದಿದೆ. ನಾನೀಗ ಪೀನ ಮಸೂರದ ಎಡಭಾಗದಲ್ಲಿರ್ತಕ್ಕಂಥ F1 ಸಂಗಮ ಬಿಂದುವನ್ನು ತೋರಿಸಿದ್ದೇನೆ. ಅಂದರೆ ಕೆಂಪು ಲೇಸರ್ ಕಿರಣಗಳು ಕಾಯಿನ್ಸೈಡ್ ಆಗಿರ್ತಕ್ಕಂತಹ F1 ಸಂಗಮ ಬಿಂದು. ಹಾಗೆಯೇ ಹಸಿರು ಬಣ್ಣದ ಲೇಸರ್ ಕಿರಣಗಳು ಇಲ್ಲಿ ಛೇದಿಸತಕ್ಕಂತಹ F2 ಸಂಗಮ ಬಿಂದು ಆಗಿದೆ. ಹಾಗಾಗಿ ಪೀನ ಮಸೂರವು 2 ಸಂಗಮ ಬಿಂದುಗಳ ಹೊಂದಿದೆ ಅಂತಕ್ಕಂಥದ್ದನ್ನು ಈ ಪ್ರಯೋಗದ ಮೂಲಕ ನಾವು ಸುಲಭವಾಗಿ ತಿಳಿಯಬಹುದು. ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವಿಜ್ಞಾನ ಶಿಕ್ಷಕರೇ, ಹಸಿರು ಬಣ್ಣದ ಸರಳ ರೇಖೆಯನ್ನು ಹೊಂದಿರತಕ್ಕಂಥ ನೀವು ಬೆಳಕಿನ ಕಿರಣಗಳನ್ನು ನೋಡಬಹುದು. ನಾನಿಲ್ಲಿ ಪೀನ ಮಸೂರವನ್ನು ಅಳವಡಿಸುವುದರ ಮೂಲಕ ಇಲ್ಲಿ ಬೆಳಕಿನ ಕಿರಣಗಳು ಕೇಂದ್ರೀಕರಣಗೊಳ್ತೈತೆ. ಅಂದರೆ ಪೀನ ಮಸೂರವು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದೆ ಅಂತಕ್ಕಂಥದ್ದನ್ನು ನಾವು ಸುಲಭವಾಗಿ ಈ ಪ್ರಯೋಗದ ಮೂಲಕ ನೋಡ್ಬೋದು. ಹಾಗೆಯೇ ನಾನು ಈ ಪೀನ ಮಸೂರವನ್ನು ತೆಗೆದುಕೊಂಡು ರಿಮೂವ್ ಮಾಡಿ ನಂತರ ನಿಮ್ನ ಮಸೂರವನ್ನು ಹಾಕ್ತೇನೆ. ಸರಿ, ನಿಮ್ನ ಮಸೂರವು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಅಂತಕ್ಕಂಥದ್ದು ಸುಲಭವಾಗಿರ್ತಕ್ಕಂಥ ಪ್ರಯೋಗವನ್ನು ಈ ಒಂದು ಮಾದರಿ ಮೂಲಕ ನೋಡ್ಬೋದು. ಇದು ಪ್ರಯೋಗಶಾಲೆಯಲ್ಲೇ ಇದನ್ನು ಈ ರೀತಿಯಾಗಿ ನಾನು ಅಳವಡಿಸಿದ್ದೇನೆ. ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿ ಒನ್.